ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯ ತಿಳ್ಕೊಳ್ಳುವುದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಎಲ್ಲ ಸಹಾಯ ಮಾಡೆಂದು ಬೇಡುತ್ತಿದ್ದೇನೆ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನು ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ಯಾಕೋಬನ ಪತ್ರಿಕೆಯಲ್ಲಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಇವತ್ತು ನಾವು 2ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 14ರಿಂದ 26 ತನಕ ಈ ವಾಕ್ಯಗಳನ್ನು ಧ್ಯಾನ ಮಾಡೋಣ. ನಂಬಿಕೆ ಮಾತ್ರವೇ ಸಾಲದು, ನಡತೆಯೂ ಬೇಕೆಂಬ ಬೋಧೆ. ನನ್ನ ಸಹೋದರರೇ, ಒಬ್ಬನು ನನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂಥ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವನಿಗೆ ದೇಹಕ್ಕೆ ಬೇಕಾದದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೇ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವವನಲ್ಲವೇ? ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದ್ದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದವಳಲ್ಲವೇ? ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಪ್ರೈಸ್ ದಿ ಲಾರ್ಡ್. ನಾವು ಬಹಳ ಅಗತ್ಯವಾದ ಸಂಗತಿಗೆ ಬಂದಿದ್ದೇವೆ. ಅನೇಕರು ನಾವು ಯೋಚಿಸುವುದು ನಾವು ನಂಬ್ತೇವೆ ಅಂತ ಹೇಳಿ, ನಂಬಿಕೆಯ ಮೂಲಕ ನಾವು ರಕ್ಷಣೆ ಹೊಂದ್ತೇವೆ. ಅದು ಖಂಡಿತವಾಗಿ ಹೌದು. ಆದರೆ ಇಲ್ಲಿ ಯಾಕೋಬನು ಸ್ಪಷ್ಟವಾಗಿ ನಂಬಿಕೆಯು ಕ್ರಿಯೆಗಳಿಂದ ದೃಢಪಡಬೇಕು, ಅಥವಾ ನಮ್ಮ ನಂಬಿಕೆ ಕ್ರಿಯೆಗಳ ಮೂಲಕ ತೋರ್ಪಡಬೇಕು. ಇಲ್ಲದಿದ್ದರೆ ನಮ್ಮ ನಂಬಿಕೆ ಸತ್ತದ್ದು, ಅದರಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಅನೇಕರು ಈ ಯಾಕೋಬನ ಈ ಪತ್ರವನ್ನು ಪೌಲನ ವಿಷಯಕ್ಕೆ ಅದು ವಿರುದ್ಧ ತದ್ವಿರ ಅಂತ ಹೇಳಿ ಅನೇಕ ಜನರು ಯೋಚಿಸ್ಬೋದು. ಆದರೆ ಇದು ಯಾವ ರೀತಿಯಾಗಿ ವಿರುದ್ಧ ತದ್ವಿರದ ಅಲ್ಲ. ಅಲ್ಲಿ ಪೌಲನು ಖಾಲಿ ನಂಬಿಕೆ ವಿಷಯದಲ್ಲಿ ಪ್ರಸ್ತಾರ ಮಾಡ್ತಾನೆ. ಅಲ್ಲಿ ಪೌಲನು ಕ್ರಿಯೆಗಳಿಲ್ಲದ ನಂಬಿಕೆ ಮತ್ತು ಕ್ರಿಯೆಗಳ ನಂಬಿಕೆ ವಿಷಯದಲ್ಲಿ ಅಲ್ಲಿ ಮಾಡೋದಿಲ್ಲ. ಪೌಲನು ಪ್ರಸ್ತಾಪ ನಿಜವಾದ ನಂಬಿಕೆ. ಈಗ ನಂಬಿಕೆ ಅಂತ ಹೇಳುವಾಗ ಅದನ್ನು ಕ್ರಿಯೆಗಳಿಲ್ಲದ ನಂಬಿಕೆಗೆ, ಆದರೆ
ಇಲ್ಲಿ ಯಾಕೋಬನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ನಂಬಿಕೆ ಕ್ರಿಯೆಗಳ ಮೂಲಕ ತೋರ್ಪಡಬೇಕಂತ ಹೇಳಿ ಯಾಕೋಬನು ಹೇಳುವ ಸಂಗತಿಯಾಗಿದೆ. ಇದನ್ನು ನಾವು ನೋಡಿದಾಗ ಇಲ್ಲಿ ನಾವು ಪ್ರತಿಯೊಬ್ಬ ದೇವಜನರು ನಮ್ಮನ್ನೇ ಪ್ರಶ್ನೆ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಉಂಟು. ನಮ್ಮ ನಂಬಿಕೆ ಎಂಥದ್ದು? ಖಾಲಿ ತೋರ್ಪಡಿಸುವ ಕ್ರಿಯೆಗಳಲ್ಲದ ನಂಬಿಕೆಯೋ ಅಥವಾ ನಮ್ಮ ಗಟ್ಟಿಯಾಗಿ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ಕ್ರಿಯೆಗಳಿಂದ ಕೂಡಿದ ನಂಬಿಕೆಯೋ ಅಂತ ಪ್ರತಿಯೊಬ್ಬ ದೇವಜನರು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ನಾವು ಕ್ರಿಸ್ತನನ್ನು ನಂಬುತ್ತೇವೆ, ನಾವು ದೇವರನ್ನು ನಂಬುತ್ತೇವೆ ಅಂತ ಹೇಳಿದವರು ತಮ್ಮ ಜೀವನದ ಕ್ರಿಯೆಗಳು ಯಾವ ರೀತಿಯಾಗಿದೆ, ಆ ನಂಬಿಕೆಗೆ ಪೂರಕವಾಗಿವೆಯಾ ಅಥವಾ ನಂಬಿಕೆಗೆ ವಿರುದ್ಧವಾಗಿರುವೆಯಾ ಅಂತ ಹೇಳಿ ಪ್ರತಿಯೊಬ್ಬರು ತಮ್ಮನ್ನೇ ತಾವು ಪರೀಕ್ಷಿಸಿಕೊಳ್ಳೋದು ಭಾಳ ಅಗತ್ಯ. ಅದು ಯಾಕೆಂದರೆ ನಾವು ಯಾರು ಕೂಡ ಮೋಸ ಹೋಗಬಾರ್ದು. ನಾವು ನಂಬಿದ್ದೇವೆ ಅಂತ ನಾವು ಯೋಚಿಸ್ತೇವೆ, ಮತ್ತು ಈ ಒಂದು ನಮ್ಮ ಭ್ರಮೆಯಿಂದಾಗಿ ನಾವು ರಕ್ಷಣೆಯಿಂದ ಬಿದ್ದು ಹೋಗಬಾರ್ದು. ಆದ್ದರಿಂದ ನಾವು ಪ್ರತಿಯೊಬ್ಬರು ಬಹಳ ಸ್ಪಷ್ಟವಾಗಿ ನಮ್ಮಲ್ಲೇ ನಾವು ವಿಚಾರಿಸಿಕೊಂಡು ನೋಡಬೇಕು. ನಾವು ನಂಬಿಕೆ ಮೂಲಕ ದೇವರೊಂದಿಗೆ ನಂಬಿಕೆ ಇಟ್ಟಾಗ ನಾವು ರಕ್ಷಣೆ ಹೊಂದೋದು, ಆದರೆ ಅದರ ಮೂಲಕ ನಮ್ಮ ಜೀವಿತದಲ್ಲಿ ಆ ನಂಬಿಕೆಗೆ ಫಲವಾದ ಕಾರ್ಯಗಳು ಕಾಣಬರಬೇಕು. ಅದನ್ನು ಸ್ಪಷ್ಟವಾಗಿ ಯೇಸು ಅನೇಕ ಕಡೆ ಅದನ್ನು ಪ್ರಸ್ತಾಪಿಸಿದ್ದಾನೆ. ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟು ಸ್ಪಷ್ಟವಾಗಿ ನೋಡೋಣ. ಇಲ್ಲಿ ಮುಖ್ಯವಾಗಿ ನಾವು 3 ಪ್ರಶ್ನೆಗಳನ್ನು ನಾವು ಕೇಳಬೇಕಾಗು, ಅದರ ಆಧಾರದಲ್ಲಿ ನಾವು ವಾಕ್ಯಗಳನ್ನು ಧ್ಯಾನಿಸುವ. 1, ನಮ್ಮ ನಂಬಿಕೆಯು ಪೊಳ್ಳಾದ ನಂಬಿಕೆಯ, ಖಾಲಿ ಹೆಸರಿಗೆ ಮಾತ್ರ ಹೇಳುವ ನಂಬಿಕೆಯ, ಬಾಯಿಂದ ಮಾತ್ರ ಮಾತಾಡುವ ಆ ಮಾತುಗಳಿಂದ ಕೂಡಿದ ನಂಬಿಕೆಯ, ಅಥವಾ ಕ್ರಿಯೆಗಳಿಂದ ತೋರ್ಪಡಿಸುವ ನಂಬಿಕೆಯ ಅಂತ ಹೇಳಿ ಮೊದಲು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಎಲ್ಲರೂ ಹೇಳ್ಬೋದು ನಾವು ಕ್ರಿಸ್ತನವರು ನಾವು ಅಂತ ಹೇಳ್ಬೋದು, ಎಲ್ಲರೂ ಹೇಳ್ತಾರೆ. ಆದರೆ ನಿಮ್ಮ ನಡವಳಿಕೆ ಆ ನಿಮ್ಮ ನಂಬಿಕೆಗೆ ಆಧಾರವಾಗಿ ಹೌದು ಇವರು ಕ್ರಿಸ್ತನವರೋ ಅಂತ ನಿಮ್ಮ ಕಾರ್ಯಗಳ ಮೂಲಕ ಕಂಡು ಬರ್ತದಾ ಎಂಬ ಪ್ರಶ್ನೆ ಇಲ್ಲಿ. ಖಾಲಿ ಬಾಯಿಂದ ಹೇಳುವ ನಂಬಿಕೆನಾ ಅಂತ ಹೇಳಿ ತುಂಬ ಜನರು ಹೇಳ್ತಾರೆ. ಕೆಲವು ಪಂಗಡದಲ್ಲಿ ಏನಿಲ್ಲ, ನಾವು ಯೇಸುವನ್ನು ನಂಬ್ತೇವೆ ಅಂತ ಆ ಪ್ರಾರ್ಥನೆ ಎಷ್ಟೋ ಸಾರಿ ಹೇಳ್ತಾರೆ. ಆ ಪ್ರಾರ್ಥನೆ ಹೇಳಿದ ಕೂಡಲೇ ಯಾರು ಕೂಡ ನಂಬಿಕೆಯಲ್ಲಿ ದೃಢ ಆಗೋದಿಲ್ಲ. ಯೇಸು ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಈ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ. ನೀವು ಹೊಸದಾಗಿ ಹುಟ್ಟದಿದ್ದರೆ, ಒಬ್ಬನು ನೀರಿನಿಂದ ಆತ್ಮದಿಂದ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನಂತ ಹೇಳಿ. ಆದ್ದರಿಂದ ನಾವು ಪ್ರತಿಯೊಬ್ಬರನ್ನು ನಮ್ಮ ನಂಬಿಕೆ ಕೇವಲ ಬಾಯಿಂದ ಮಾತಾಡುವ ಮಾತ್ರ ನಂಬಿಕೆಯೋ ಅಥವಾ ನಿಜವಾಗಿ ಕಾರ್ಯಗಳಿಂದ ಅದು ತೋರ್ಪಡುತ್ತದಾ ಅಂತ ಹೇಳಿ. ಇದಕ್ಕೆ ಹಳೆ ಒಡಂಬಡಿಕೆಯಲ್ಲಿ 2 ಉದಾಹರಣೆ ಕೂಡ ಎಲ್ಲಿ ಯಾಕೋಬನ್ನು ಪ್ರಸ್ತಾಪಿಸ್ತಾನೆ. ಈಗ ಮೊದಲನೇದಾಗಿ ನಾವು ಖಾಲಿ ನಮ್ಮ ನಂಬಿಕೆ ಬಾಯಿಂದ ಹೇಳಿಕೊಳ್ಳುವ ಪೊಳ್ಳಾದ ನಂಬಿಕೆ, ಟೊಳ್ಳು ಅಂತ ಹೇಳ್ತೇವೆ, ಏನಿಲ್ಲ ಅದರ ಒಳಗಡೆ ಏನಿರುವುದಿಲ್ಲ ಅಂತ ಹೇಳಿ ನಮ್ಮಲ್ಲಿ ಹೇಳುವವರಿದ್ದಾರೆ. ಸುಮ್ಮನೆ ಹರಟೆ ಬಾಯಿ ಅಂತ ದೊಡ್ಡ ಬಿಡ್ತಾನೆ, ಅವನು ಮಾಡೋದು ಏನಿಲ್ಲ ಅಂತ. ಈ ರೀತಿಯಾಗಿ ಇರಬೇಕಾ? ಅದಕ್ಕೆ ನೋಡಿ, ನಾವು ಇಲ್ಲಿ 3 ಕಡೆ ಏನು ಪ್ರಸ್ತಾಪ ಆಗಿದೆ ನೋಡಿ. ನನ್ನ ಸಹೋದರನೇ, ಒಬ್ಬನು ನನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಒಂದು ಪ್ರಶ್ನೆ ಇಲ್ಲಿ, ಏನು ಪ್ರಯೋಜನ ಎಂಬ 1ನೇ ಪ್ರಶ್ನೆಯಲ್ಲಿ ಕೇಳ್ತಾನೆ. 2ನೇದು 16ನೇ ವಾಕ್ಯದಲ್ಲಿ ನೋಡಿ, ಆಹಾರವಿಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವನಿಗೆ ದೇಹಕ್ಕೆ ಬೇಕಾದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತುಗಳು ಹೇಳಿದರೆ ಪ್ರಯೋಜನವೇನು? 2ನೇ ಪ್ರಶ್ನೆ. ಅದರಿಂದ ಪ್ರಯೋಜನ ಏನು? ದೊಡ್ಡ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಹೋಗು, ನಿಮಗೆ ಅವನಿಗೆ ಏನಾದರೂ ಅಗತ್ಯ ಇದ್ದದ್ದು, ಹೊಟ್ಟೆಗಿದೆಯಾ, ಸರಿಯಾಗಿ ಆರೋಗ್ಯಕ್ಕೆ, ಅಥವಾ ಅವನು ಬಟ್ಟೆ ಇಲ್ಲವ, ಎಲ್ಲ ಏನಾದರೂ ಒಂದು ಅಗತ್ಯತೆ ಇದ್ದಾಗ ಆ ವ್ಯಕ್ತಿಯನ್ನು ಪ್ರಾರ್ಥನೆ ಮಾಡಿ ಹೋಗು, ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಎಂಥ ನಂಬಿಕೆ ನಮ್ಮದಂತ ಇಲ್ಲಿ ಪ್ರಸ್ತಾಪನೆ. 2ನೇ ಪ್ರಶ್ನೆ. 3ನೇದು ನಾವು ಪುನಃ 18ನೇ ವಾಕ್ಯದಲ್ಲಿ ನೋಡ್ತೇವೆ. ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು ನಿಮಗೆ ನಂಬಿಕೆ ಉಂಟು, ನನಗೆ ಕ್ರಿಯೆ ಉಂಟು, ನಾನು ನನ್ನ ಕ್ರಿಯೆಗಳ ಮೂಲಕ ನಿಮ್ಮ ನಂಬಿಕೆಯನ್ನು ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ತೋರಿಸು ನೋಡೋಣ ಎಂದು ಹೇಳಲ್ಲವೇ ಅಂತ.
ಕ್ರಿಯೆಗಳ ಇಲ್ಲದೆ ನಿನ್ನ ನಂಬಿಕೆಯನ್ನು ತೋರಿಸಿ ಎಂಬ 3 ಪ್ರಶ್ನೆಗಳು ಇಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇದೆಲ್ಲ ಒಂದು ಹೈಪೋಥೆಟಿಕಲ್ ಅಥವಾ ಪ್ರಶ್ನಾರ್ಥಿಕವಾದ ಸಂಗತಿಗಳು. ಆ ರೀತಿಯಾಗಿ ಏನು ಅಂತ ಹೇಳಿ, ಆದ್ದರಿಂದ ನಾವು ಈ ವಿಷಯಗಳನ್ನು ಸ್ಪಷ್ಟವಾಗಿ ನಾವೇ ನಮ್ಮಲ್ಲಿಗೆ ಪರೀಕ್ಷಿಸಿಕೊಳ್ಬೇಕು. ಈಗ ಒಂದು ಯೋಹಾನನ ಪತ್ರಿಕೆಗೆ ನಾವು ಓದೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ ನಾವು ನೋಡೋಣ. ಈಗ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಆತನಲ್ಲಿ ನೆಲೆಗೊಂಡಿರುವುದುಂಟೆ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿಪಚಾರದಿಂದಾಗಲಿ ಪ್ರೀತಿಸುವವರಾಗಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ನೋಡಿ, ಇಲ್ಲಿ ಯೋಹಾನನು ಕೂಡ ಇದೇ ಮಾತನ್ನು ಹೇಳ್ತಾನೆ. ಈಗ ನಾವು ಎಲ್ಲರನ್ನು ಪ್ರೀತಿ ಮಾಡ್ತೇವಂತ ಹೇಳಿ ನಮ್ಮ ಕಾರ್ಯಗಳ ಮೂಲಕ ಆ ಪ್ರೀತಿ ಕಂಡು ಬರದಿದ್ದರೆ ಆ ಪ್ರೀತಿಯಿಂದ ಯಾವ ಪ್ರಯೋಜನ ನಮಗಿಲ್ಲ. ತಿಳಿತಲ್ಲ? ಇದು ಭಾಳ. ಅದೇ ರೀತಿ ಯಾಕೋಬನು ಕೂಡ ಇಲ್ಲಿ ಪ್ರಶ್ನೆ ಮಾಡೋದು ಅಷ್ಟೇ. ಯಾಕೆಂದರೆ ಅನೇಕ ವಿಶ್ವಾಸಿಗಳು ಈ ಪಂಗಡಕ್ಕೆ ಸೇರಿದವರು ಬಾಯಿಯಲ್ಲಿ ಟೊಳ್ಳು ನಂಬಿಕೆ ಅಥವಾ ಟೊಳ್ಳು ಪ್ರೀತಿ, ಬಾಯಿ ಪ್ರೀತಿ, ಇದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಹೇಳ್ತದೆ. ನೋಡಿ, ಇಲ್ಲಿ ಯೋಹಾನನು ಕೂಡ ಪ್ರಸ್ತಾಪ ಮಾಡಿದ್ದು ಅದೇ. ಯಾಕೆ? ಯೇಸು ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾನೆ. ಏನು? ಈಗ ನಮಗೆ ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆ. ಒಂದು, ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡು. 2ನೇದು ಆಜ್ಞೆ ಏನು? ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಂತ. ಈ 2 ಆಜ್ಞೆಗಳಲ್ಲಿ ಇಡೀ ಧರ್ಮಶಾಸ್ತ್ರ ಅಡಕಿದೆ ಅಂತ ಹೇಳ್ತೇವೆ. ನಾವು ಪ್ರತಿಯೊಬ್ಬರು ದೇವರನ್ನು ಪ್ರೀತಿ ಮಾಡ್ತೇವೆ ಅಂತ ಹೇಳ್ತೇವೆ. ಯಾಕೆ? ದೇವರನ್ನು ನಾವು ನೋಡೋದೇ ಇಲ್ಲ, ಪ್ರೀತಿ ಮಾಡೋದು ಹೇಗೆ ಅಂತ ಕಾಣೋದು. ಎಲ್ಲರೂ ಹೇಳ್ತೀವಿ ನಾವು ದೇವರನ್ನು ಪ್ರೀತಿ ಮಾಡಿದೆ. ಆದರೆ ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ? ದೇವರನ್ನು ಪ್ರೀತಿ ಮಾಡ್ತೇವಂತ ದೇವರನ್ನು ಸ್ತುತಿಸುವವನು ಅದೇ ಬಾಯಿಂದ ದೇವರು ಸೃಷ್ಟಿ ಮಾಡಿದ ತನ್ನ ಸಾರೂಪ್ಯದ ಇನ್ನೊಬ್ಬನನ್ನು ಬೈಯುವುದಾದರೆ ನಾವು ದೇವರ ನಮ್ಮ ಬಾಯಿ ಅಲ್ಲಿ ಹೇಳ್ತಾನೆ ನೋಡಿ, ಒಂದೇ ನಳ್ಳಿಯಿಂದ 2 ನೀರು, ಉಪ್ಪು ನೀರು ಒಳ್ಳೆ ನೀರು ಬರುವುದಿಲ್ಲ. ಆದ್ದರಿಂದ ನಮ್ಮ ಬಾಯಿಂದ ಬರುವ ಮಾತುಗಳು ಏನು, ನಾವು ಮಾಡುವ ಕಾರ್ಯಗಳೇನು, ಇದನ್ನು ನಾವು ಪ್ರತಿಯೊಬ್ಬರು ಪರೀಕ್ಷಿಸಿ ನೋಡಬೇಕಾಗಿದೆ. ಸುಮ್ಮನೆ ನಾವು ಎಷ್ಟು ಹಾಡಬಹುದು, ಎಷ್ಟು ದೊಡ್ಡ ಪ್ರಾರ್ಥನೆಗಳನ್ನು ಮಾಡಬಹುದು, ಎಷ್ಟು ಭಾಷಣಗಳನ್ನು ಬಿಗಿಬಹುದು, ಎಷ್ಟು ಪ್ರಸಂಗಗಳನ್ನು ಬಿಗಿಬಹುದು, ಆದರೆ ಇದರಿಂದ ಯಾವ ಪ್ರಯೋಜನ ಇಲ್ಲ. ನಾನು ನಿಮಗೆ ಒಂದು ನಿದರ್ಶನ ಹೇಳೋದಾದರೆ, ನಾನು ಒಂದ್ಸಲ ಹೇಳಿದ್ದೇನೆ. ಇದು ಒಂದು ಸಭೆಯಲ್ಲಿ ಒಬ್ಬ ರೋಗಿಯನ್ನು ಕರ್ಕೊಂಡು ಬಂದಿದ್ದರು. ಎಷ್ಟೋ ಸಾರಿ ಆ ಸೇವಕರು ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತಾರೆ ವಿನ ಬೇರೆ ಏನು ಮಾಡಲಿಲ್ಲ. ಆ ರೋಗಿ ತುಂಬ ಸಾರಿ ಆತನನ್ನು ಕರ್ಕೊಂಡು ಬಂದರು, ಆದರೆ ಗುಣನೇ ಆಗಲಿ. ಇದ್ದವರು ಏನು ಇಚ್ಛಿಸಿದರು? ಒಂದು ಸ್ವಲ್ಪ ಅವರಿಗೆ ಏನಾದರೂ ಚಿಕಿತ್ಸೆಗೆ ಏನಾದರೂ ವ್ಯವಸ್ಥೆ ಮಾಡಿದರೆ ಅವನು ಗುಣ ಆಗ್ತಿದ್ದಾನ ಅಂತ ಹೇಳಿ ಆಲೋಚನೆ ಕೆಲವರಿಗೆ ಬಂತು. ಆದರೆ ಆ ಸೇವಕರಿಗೆ ಆಲೋಚನೆ ಬಂದಿಲ್ಲ. ಅದೇ ಇದು ಅವರಿಗೆ ಬೇಕಾದ ಅನುಕೂಲವಾದ ಕೆಲಸಗಳಲ್ಲಿ ದುಡ್ಡನ್ನು ಕೇಳ್ತಾರೆ. ಆಗ ಪ್ರಾರ್ಥನೆ ಮಾಡ್ಬೋದಲ್ಲ ಖಾಲಿ ಆ ಸಂಗತಿಗಳಿಗೆ, ದುಡ್ಡು ಯಾಕೆ ಕಲೆಕ್ಷನ್ ಕೊಡಬೇಕು? ಇಂಥದ್ದೆಲ್ಲ ಸಂಗತಿ. ಅಂದರೆ ಏನು? ಇವರ ಎಲ್ಲ ನಂಬಿಕೆಗಳು ಕೇವಲ ಬಾಯಿಂದ ಬುರುಡು, ಏನು ಹೇಳ್ತೇವೆ ನಾವು, ಟೊಳ್ಳು ನಂಬಿಕೆ ಉಳ್ಳವರಾಗಿದ್ದಾರೆ. ಭಾಳ ನಾವು ಕೂಡ ದೇವಜನರು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳು ಇವಾಗಿವೆ. ಭಾಳ ಅಗತ್ಯವಾಗಿ ನಾವು ಕೇವಲ ಈ ಪಂಗಡಕ್ಕೆ ಸೇರಿದವರಾಗಬಾರ್ದು. 2ನೇದ್ದು, ನಾವು ಭಾಳ ಸ್ಪಷ್ಟವಾಗಿ ಮಾಡಬೇಕಾದ ಪ್ರಶ್ನೆ, ನನ್ನ ನಂಬಿಕೆ ಕೇವಲ ಧಾರ್ಮಿಕ ಸಂಗತಿಗಳಲ್ಲಿ ಮೇಲೆಯೋ ಆಧಾರಗೊಂಡಿದೆಯೋ ಅಥವಾ ಯೇಸುವಿನ ಮೇಲೆ ಆಧಾರಗೊಂಡಿದೆಯೋ? ಕೇವಲ ನಾವು ನಂಬಿಕೆ ನಮ್ಮದು ಚರ್ಚಿನಲ್ಲಿ ಮಾತ್ರ, ನಾವು ಮಾಡುವ ಕಾರ್ಯಗಳಲ್ಲಿ ಮಾತ್ರ ನೋಡಿಕೊಂಡು ಬರುವುದಾದರೆ, ಕ್ರಿಸ್ತನ ಮೇಲೆ ನಿಜವಾದ ನಮ್ಮ ನಂಬಿಕೆ ಇದೆ ಅಂದರೆ ನಾವು ಆತನ ಬೋಧನೆಯನ್ನು,
ಆತನು ನಮಗೆ ಮಾಡಬೇಕಕ್ಕೆ ಹೇಳಿದ ಕಾರ್ಯಗಳನ್ನು ಎಷ್ಟು ನಿಯತ್ತಲ್ಲಿ ನಾವು ಮಾಡಿ ತೋರಿಸ್ತೇವೆ ಎಂಬ ಪ್ರಶ್ನೆ. ಅದಕ್ಕಾಗಿ ಯೇಸು ಅಲ್ಲಿ ಮತ್ತೇನು ಸುವಾರ್ತೆಯಲ್ಲಿ ಏನು ಹೇಳ್ತಾನೆ, ಸ್ವಾಮಿ ಸ್ವಾಮಿ ಹೇಳುವವರು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ತಾರಂತ ಹೆಚ್ಚಿಸಬೇಡಿ ಅಂತ ಹೇಳಿ. ಅಲ್ಲಿ ನೋಡಿ ಏನು ಪ್ರಸ್ತಾಪ ಮಾಡಿದೆ, ಅವರು ಯಾರು? ದೀಕ್ಷಾಸ್ಥಾನ ತಗೊಳ್ಳೋದವರ, ನಂಬಿಕೆ ಇಲ್ಲದವರ, ವಾಕ್ಯ ಓದದವರ, ಚರ್ಚಿಗೆ ಹೋಗದವರ, ಎಲ್ಲರೂ ಬಾಯಿಂದ ಕೇವಲ ಯೇಸು ಯೇಸು ಹೇಳಿದರೆ ಏನು ಸಾಲದು, ನಾವು ಯೇಸುವಿನ ಬೋಧನೆಯಲ್ಲಿ ನೆಲೆಗೊಂಡು ಆ ಪ್ರಕಾರ ಜೀವಿಸುವವರಾಗಬೇಕು. ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಮ್ಮ ಕೆಲಸಗಳಿಂದ ದೇವರ ಆಜ್ಞೆಗಳು ನಾವು ಕೈಗೊಂಡ ಹಾಗೆ ನಾವು ಮಾಡಬೇಕಾದ ಕಾರ್ಯಗಳುಂಟು. ಆ ಕಾರ್ಯಗಳನ್ನು ನಾವು ಮಾಡಬೇಕು. ಅದನ್ನು ನಾವು 18ನೇ ವಾಕ್ಯದಿಂದ ನೋಡ್ತೇವೆ. ಬೇಕಾದರೆ ಅಲ್ಲಿ ನೋಡಿ, 18ನೇ ವಾಕ್ಯ, ಯಾಕೋಬನ ಪತ್ರಿಕೆ 18ರಿಂದ 20 ತನಕ ನೋಡಿ. ಈಗ ಹಾಗೆಯೇ ನೋಡಿ, ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು ನನಗೆ ನಂಬಿಕೆಯುಂಟು, ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವವನಲ್ಲವೇ? ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾಗಿದೆ ಎಂಬುದು ದೃಷ್ಟಾಂತ ಬೇಕೋ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾನೆ. ನೋಡಿ, ಇಲ್ಲಿ ದೆವ್ವಗಳು ಕೂಡ ನಂಬ್ತವೆ ಅಂತ ಯಾಕೋಬನಲ್ಲಿ ಮಾಡ್ತಾನೆ. ಯೇಸು ದೇವರಂತ ನಂಬೋರು ತುಂಬ ಜನ ಇದ್ದಾರೆ. ಆದರೆ ಆ ಕ್ರಿಯೆಗಳ ಮೂಲಕ ಆ ನಂಬಿಕೆ, ನಿಜವಾಗಿ ನಾವು ಯೇಸುವಿನ ಮೇಲೆ ಆ ನಂಬಿಕೆ ಇಟ್ಟಿದ್ದೇವ, ನಮ್ಮ ಇಡೀ ಜೀವಿತದ ಪ್ರತಿಯೊಂದು ಹಂತದಲ್ಲಿ ನಾವು ಆತನನ್ನ ಮೇಲೆ ನಂಬಿಕೆ ಮತ್ತು ಭರವಸೆ ಇಟ್ಟು ನಾವು ಜೀವಿಸ್ತೇವ. ನಮಗೆ ಎಷ್ಟು ಕಷ್ಟಗಳು ಬಂದಾಗ ಖಂಡಿತ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಈ ಕಷ್ಟಗಳ ಮೂಲಕ ನಮ್ಮಲ್ಲಿ ದೇವರು ಏನೋ ಒಂದು ಕಾರ್ಯ ಸಾಧಿಸಲಿಕ್ಕೆ ಇಷ್ಟಪಡುತ್ತಾನೆ. ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವ. ಅದೇ ಯಾಕೋಬನು ನೋಡಿ ಮೊದಲು ಹೇಳ್ತಾನೆ, ನೀವು ಕಷ್ಟಗಳಲ್ಲಿ ಸಂತೋಷವುಳ್ಳವರಾಗಬೇಕು. ವಿಶ್ವಾಸಗಳು, ಇದರ ವಿಷಯದಲ್ಲಿ ನಾವು ಧ್ಯಾನಿಸ್ತೇವೆ. ಆಗ ಮಾತ್ರ ನಾವು ಇಟ್ಟ ನಂಬಿಕೆ ಅದು ದೃಢವಾದದ್ದು. ಅದಕ್ಕಾಗಿ ಪೇತ್ರನು ಏನು ಹೇಳ್ತಾನೆ, ನಿಮ್ಮ ನಂಬಿಕೆಯನ್ನು ನಾವು ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡ್ತಾನಂತ ದೇವರ ವಾಕ್ಯ ಹೇಳ್ತದೆ. ದೇವರು ನಮ್ಮ ಪ್ರತಿಯೊಬ್ಬರ ನಂಬಿಕೆಯನ್ನು ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡ್ತಾರಂತ ಹೇಳಿ. ಆದ್ದರಿಂದ ದೆವ್ವಗಳು ಕೂಡ ಇಲ್ಲಿ ಏನು ಹೇಳ್ತದೆ, ದೆವ್ವಗಳು ಕೂಡ ನಂಬುತ್ತವೆ, ಆದರೆ ದೆವ್ವಗಳು ರಕ್ಷಣೆ ಹೊಂದವ ಅಂತ ಹೇಳಿ. ದೇವರು ಒಬ್ಬನೇ ಅಂತ ದೆವ್ವಗಳು ನಂಬುತ್ತವೆ. ಇದಕ್ಕೆ ಇಲ್ಲಿ ಒಂದು, ಆದ್ದರಿಂದ ಇಲ್ಲಿ ಏನು, ನಮ್ಮ ದೇವರ ಆಜ್ಞೆಗಳು ನಮ್ಮ ಕಾರ್ಯರೂಪಕ್ಕೆ ನಾಡಬೇಕು. ಕೇವಲ ನಮ್ಮ ಧಾರ್ಮಿಕ ಸಂಗತಿಗಳ ಮೇಲೆ ನಮ್ಮ ನಂಬಿಕೆ ತಿಳಿಯಬಾರ್ದು. ಪ್ರತಿ ಭಾನುವಾರ ಚರ್ಚಿಗೆ ಹೋಗುವುದು, ಅಲ್ಲೇ ಹಾಡುವುದು, ಪ್ರಸಂಗ ಕೇಳೋದು, ಹಿಂದೆ ಬರೋದು, ಹಿಂದೆ ಬಂದ ಮೇಲೆ ಏನು, ನಮ್ಮ ನಡವಳಿಕೆ ನಮ್ಮ ದೇವರ ವಾಕ್ಯಕ್ಕೆ ಸ್ವಲ್ಪ ಕೂಡ ತಾಳೆ ಬೀಳದಿದ್ದರೆ ಅದರಿಂದ ಯಾವ ಪ್ರಯೋಜನ ಇಲ್ಲ. ಆ ನಂಬಿಕೆ ನಮಗೆ ಏನೂ ಮಾಡಲಿಕ್ಕೆ ಆ ನಂಬಿಕೆಯಲ್ಲಿ ನಾವು ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ಮ ನಂಬಿಕೆ ಕೇವಲ ಧಾರ್ಮಿಕ ಕಾರ್ಯಗಳ ಮೇಲೆ ಆಧಾರವಾಗಿದೆ. ಇವತ್ತು ಅನೇಕ ವಿಶ್ವಾಸಿಗಳು ಇದನ್ನೇ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಜೀವಿತದಲ್ಲಿ ಏನು ಬದಲಾವಣೆ ಇಲ್ಲ. ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಅವರ ಜೀವಿತ ನೋಡಿದರೆ ಜೀವಿತದಲ್ಲಿ ಏನು ಬದಲಾವಣೆ ಇಲ್ಲ. ಇದು ಬಹಳ ನಾವು ಪ್ರತಿಯೊಬ್ಬರು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಬೇಕು. ನಾನು ಕ್ರಿಸ್ತನನ್ನು ನಂಬಿದ್ದೇನೆ ಸರಿ, ನಾನು ಕ್ರಿಸ್ತನ ಬಳಿಗೆ ಬಂದಿದ್ದೇನೆ ಸರಿ, ನಾನು ದೀಕ್ಷಾಸ್ಥಾನ ತಗೊಂಡಿದ್ದೇನೆ ಸರಿ. ಈ ಎಲ್ಲ ಕಾರ್ಯಗಳ ಮೂಲಕ ನನ್ನ ಅಂತರ್ಯದಲ್ಲಿ ಏನು ಬದಲಾವಣೆ ಆಗಿದೆ? ಆ ಹಳೆಯ ಸ್ವಭಾವ ಇನ್ನೂ ಹೋಗಿದೆಯಾ? ನೀರಿನಲ್ಲಿ ಮುಳುಗಿ ನಾನು ಮೇಲೆ ಬಂದಿದ್ದೇನೆ, ಆದರೆ ಆ ದೀಕ್ಷಾಸ್ಥಾನದ ಒಂದು ಮಹತ್ವ ಏನು? ನನ್ನ ಹಳೆಯ ಸ್ವಭಾವ ನೀರಿನಲ್ಲಿ ಬಿಟ್ಟಿದ್ದೇನೆ ಅಥವಾ ಅದು ತಕೊಂಡು ಮೇಲೆ ಎತ್ತಿದ್ದೇನೆ ಅಂತ ಹೇಳಿ. ಒಂದು ವೇಳೆ ಇನ್ನೂ ಆ ಹಳೆಯ ಸ್ವಭಾವ ನಮ್ಮಲ್ಲಿ ಇರುವುದಾದರೆ ಆ ದೀಕ್ಷಾಸ್ಥಾನ ಆಗಲಿ, ನಾವು ಮಾಡುವ ಯಾವುದೇ ಧಾರ್ಮಿಕ ಕಾರ್ಯಗಳು ನಮಗೆ ಯಾವ ಪ್ರಯೋಜನಕ್ಕೆ ಬೀಳುವುದಲ್ಲ. ನಾವು ಪ್ರತಿಯೊಬ್ಬರು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಮ್ಮ ನಡೆನುಡಿಗಳು ಯಾವ ರೀತಿಯಾಗಿದ್ದೆ, ನಾವು ಈ ಅನ್ಯರ ಮುಂದೆ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಾವು ಅನ್ಯರೊಂದಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ, ನಮ್ಮಿಂದಾಗಿ ಕ್ರಿಸ್ತನ ಹೆಸರು ಪ್ರಸಿದ್ಧಿಗೊಂಡಿದೆಯೋ,
ಈ ಎಲ್ಲ ಪ್ರಶ್ನೆಗಳನ್ನು ನಾವು ಸ್ಪಷ್ಟವಾಗಿ ಕೇಳಬೇಕಾಗಿದೆ. ಆದ್ದರಿಂದ ಎರಡನೇ ಪ್ರಶ್ನೆ ನಮ್ಮದು, ನಮ್ಮ ನಂಬಿಕೆ ಧಾರ್ಮಿಕ ಸಂಗತಿಗಳ ಮೇಲೆ ಆಧಾರಗೊಂಡಿವೆಯೋ ಅಥವಾ ಯೇಸು ಮತ್ತು ಅವನ ನಿಜವಾದ ಬೋಧನೆಯ ಮೇಲೆ ಆಧಾರಗೊಂಡಿದೆಯೋ ಎಂದು ನಾವು ತಿಳ್ಕೊಳ್ಬೇಕು. ನೋಡಿ, ಇಲ್ಲಿ ಇದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ ನಾವು ನೋಡ್ತೀವಿ. ಮಾರ್ಕನ ಸುವಾರ್ತೆಗೆ ನಾವು ಹೋದಾಗ ಅಲ್ಲಿ ನೋಡಿ, ಆ 4 ಜನರು, 2ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 2ರಿಂದ 11 ತನಕ ನಾವು ಅದನ್ನು ಅಲ್ಲಿ ನೋಡಿದಾಗ ನೋಡಿ, ಅಲ್ಲಿ 4 ಜನರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಅಲ್ಲಿ ಯೇಸುವಿನ ಬಳಿಗೆ ತರ್ತಾರೆ. ಆ ಮನೆಯಲ್ಲಿ ಅವರಿಗೆ ಒಳಗೆ ಹೋಗಲಿಕ್ಕೆ ಪ್ರವೇಶ ಇಲ್ಲ. ನೀವು ಓದಿ ನೋಡಿ, ಇಲ್ಲಿ 2ರಿಂದ 11 ತನಕ ಓದಿ ನೋಡಿ. ಅವನನ್ನು ಅಲ್ಲಿ ತಂದಾಗ ಅವರಿಗೆ ಒಳಗೆ ಹೋಗಲಿಕ್ಕೆ ಅಲ್ಲಿ ಸಾಧ್ಯ ಇರುವುದಿಲ್ಲ. ಆದ್ದರಿಂದ ಅವರು ಮನೆಯ ಮೇಲಿನ ಮೇಲ್ಛಾವಡಿ ಅಥವಾ ಹಂಚಿದ್ದು ಏನಿದ್ದರೆ ಆ ಪ್ರದೇಶದಲ್ಲಿ ಆ ರೀತಿಯದ್ದಿದ್ದರೆ ಅಲ್ಲಿ ಅವರು ನೋಡಿ ದ್ವಾರ ಮಾಡಿ ಮೇಲಿಂದ, ಯಾಕೆಂದರೆ ಬಾಗಿಲಿಂದ ಬರಲಿಕ್ಕೆ ಅಷ್ಟು ಜನ ಸೇರಿದ್ದರು. ಯೇಸು ಇದ್ದಲ್ಲಿ ಅಲ್ಲಿಂದ ಮೇಲಿಂದ ಆ ಪಾರ್ಶ್ವವಾಯು ರೋಗಿಯನ್ನು ಅಲ್ಲಿ ಇಳಿಸ್ತಾರೆ. ನೋಡಿ, ಅಲ್ಲಿ 5ನೇ ವಾಕ್ಯ ನಾವು ನೋಡೋಣ. ಇದನ್ನು ಎಲ್ಲ ಓದುವುದು ನೀವು ಓದಿಕೊಳ್ಳಿ. ಇಲ್ಲಿ 5ನೇ ವಾಕ್ಯಕ್ಕೆ ಬಂದಾಗ, ಯೇಸು ಅವರ ನಂಬಿಕೆಯನ್ನು ನೋಡಿ ಅಂತ. ಯೇಸು ಅವರ ನಂಬಿಕೆಯನ್ನು ನೋಡಿ ಅಂದರೆ ಏನು? ಅವರು ಯೇಸುವನ್ನು ನಂಬಿದ್ದರು, ಯೇಸು ಗೊತ್ತಿತ್ತದು. ಆದರೆ ನೋಡಿ ಅಂದರೆ ಏನು? ಅವರು ಆ ಮಾಡಿದ ಕಾರ್ಯದ ಮೂಲಕ. ಯಾಕೆ? ಆ ಮೇಲ್ಚಾವಡಿಯಿಂದ ಅವನ ಆ ರೋಗಿಯನ್ನು ಇಳಿಸಿ ಯೇಸುವಿನ ಬಳಿ ಯೇಸು ಆ ರೋಗಿಯನ್ನು ಕಂಡರೆ ಖಂಡಿತವಾಗಿ ಆ ರೋಗಿ ಗುಣ ಆಗ್ತಾನೆ ಎಂಬ ನಂಬಿಕೆ ಅವರಿಗೆ ಇತ್ತು. ಅದಕ್ಕಾಗಿ ಆ ನಂಬಿಕೆ ಆಧಾರ ಮಾಡಿಕೊಂಡು ಅವರು ಈ ಕಾರ್ಯವನ್ನು ಮಾಡಿದರು. ಅದಕ್ಕೆ ಯೇಸು ಹೇಳ್ತಾನೆ ನೋಡಿ ಅಂತ ಹೇಳಿ. ತಿಳಿತಲ್ಲ? ಈಗ ಯೇಸು ಅವರನ್ನು ಅಲ್ಲಿ ಆ ರೋಗಿಯನ್ನು ತರುವ ಮೊದಲು ನೋಡಿ ಅವರ ನಂಬಿಕೆ ಎಂಥದ್ದು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಆ ಕಾರ್ಯಗಳ ಮೂಲಕ ಅವರು ಮೊದಲೇ ನಂಬಿರ್ಬೋದು. ಮೊದಲು ನಂಬಿದ್ದರೆ ಆ ಪಾರ್ಶ್ವವಾಯು ರೋಗಿಯನ್ನು ಅವರು ತರಲಿಕ್ಕೆ ಹೋಗ್ತಿರ್ಲಿಲ್ಲ. ಅವರ ನಂಬಿಕೆ ಮೊದಲೇ ಇತ್ತು. ಆದರೆ ಇಲ್ಲಿ ಏನಾಯಿತು? ಆ ನಂಬಿಕೆ ಕಾರ್ಯಗಳ ಮೂಲಕ ದೃಢಪಟ್ಟಿತ್ತು. ಆಗ ಯೇಸು ಅದನ್ನು ಹೇಳ್ತಾನೆ, ನೋಡಿ ಅವರ ನಂಬಿಕೆ ಅಂತ. ನೋಡಿ, ಯೇಸು ಏನು ಹೇಳ್ತಾನೆ? ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿ ಅವನನ್ನು ಗುಣಪಡಿಸ್ತಾನೆ. ಯಾಕೆ? ಅವರ ನಂಬಿಕೆಯಲ್ಲಿ ಕಾರ್ಯರೂಪದಲ್ಲಿ ಯೇಸು ನೋಡಿದನು. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಬಹಳ ಅಗತ್ಯವಾಗಿ ಈ ಸಂಗತಿಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯೇಸುವನ್ನು ನಂಬುವವರು ನಾವು ಆತನನ್ನು ನಂಬಿದ್ದೇವೆ ಅಂತ ಹೇಳಿ ನಾವು ಸುಮ್ಮನೆ ನಮ್ಮ ಬಾಯಿಂದ ಕೇವಲ ನಮ್ಮ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳು ನಮ್ಮ ಬಾಯಿ ಮಾತುಗಳಿಗೆ ಮೇಲೆ ಆಧಾರಗೊಂಡಿದ್ದರೆ ಅದರಿಂದ ಯಾವ ಪ್ರಯೋಜನ ನಮಗೆ ಇಲ್ಲ. ಮೂರನೇದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು, ನಮ್ಮ ನಂಬಿಕೆ ನಮಗೆ ಬದ್ಧವಾದ ಒಂದು ವಿಧೇಯತ್ವದ ಜೀವನ ನಮ್ಮ ನಂಬಿಕೆ ಉಂಟು ಮಾಡಿದೆಯಾ? ಸಂಪೂರ್ಣ ನಾವು ಕ್ರಿಸ್ತನಿಗೆ ವಿಧೇಯರಾಗಿ ಜೀವಿಸುವವರಾಗಿದ್ದೇವಾ? ಆ ಬದ್ಧತೆ ನಮಗೆ ಇದೆಯಾ? ನಾವು ಕ್ರಿಸ್ತನಿಗೆ ವಿಧೇಯರಾಗಿ ಜೀವಿಸಬೇಕು, ಕ್ರಿಸ್ತನ ಮಾತುಗಳಿಗೆ ವಿಧೇಯರಾಗಿ ಹೋಗಬೇಕು, ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಬೇಕು. ನಮ್ಮ ಜೀವಿತ ಒಂದು ಮಾದರಿಯ ಜೀವಿತ, ದೇವರ ವಾಕ್ಯದ ಆಧಾರದಲ್ಲಿ ಕಟ್ಟಲ್ಪಟ್ಟ ಒಂದು ಜೀವಿತ ಅಂತ ಹೇಳಿ ಆ ನಂಬಿಕೆ ನಮ್ಮನ್ನು ಆ ರೀತಿಯಾಗಿ ನಾವು ಆಗಲಿಕ್ಕೆ ನಮ್ಮನ್ನು ಉಂಟದ ಎಂಬ ಪ್ರಶ್ನೆ ನಾವು ಪ್ರತಿಯೊಬ್ಬರು ಕೇಳಬೇಕಾಗಿದೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಈ ಸಂಗತಿಗಳನ್ನು ತಿಳ್ಕೊಳ್ಬೇಕಾಗಿದೆ. ನಾವು ಸುಮ್ಮನೆ ನಮ್ಮ ನಂಬಿಕೆ ಇದೆ ಅಂತ ಹೇಳಿ ಒಂದು ಬದ್ಧತೆ ನಮ್ಮಲ್ಲಿ ಇಲ್ಲದಿದ್ದರೆ, ಒಂದು ದೃಢವಾದ ಸಂಕಲ್ಪ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಈ ರೀತಿಯಾಗಿ ನಡ್ಕೊಳ್ಬೇಕು. ನಮ್ಮ ಎಲ್ಲ ಕ್ರೈಸ್ತಿಯ ನಂಬಿಕೆಯು ನಮ್ಮ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಕಾಣಬೇಕು. ಇತರರು ಅದನ್ನು ನೋಡಬೇಕು. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ನಮ್ಮ ನಂಬಿಕೆಯ ಒಂದು ಫಲವಾಗಿ ಕಂಡು ಬರಬೇಕೆಂಬ ಸ್ಪಷ್ಟವಾದ ಚಿಂತನೆ ನಮ್ಮಲ್ಲಿ ಇರಬೇಕು. ಅದಕ್ಕಾಗಿ ನಾವು ಬಹಳ ಸ್ಪಷ್ಟವಾಗಿ ಈ ಸಂಗತಿಗಳನ್ನು, ಆ ಬದ್ಧತೆ ನಮ್ಮಲ್ಲಿದೆಯಾ? ನಾವು ಕ್ರಿಸ್ತನನ್ನು ನಂಬುತ್ತೇವೆ ಅಂತ ಹೇಳ್ತೇವೆ, ಪ್ರತಿಯೊಬ್ಬರು ಹೇಳ್ತಾರೆ. ಆದರೆ ಏನಾಗ್ತದೆ, ಸಮಾಜದಲ್ಲಿ ಹೋದಾಗ ಇನ್ನೊಂದು ಧರ್ಮಕ್ಕೆ ಯಾರೋ ಒಬ್ಬರನ್ನ ಹೆದರಿ ನಾವು ಬಾಯಿ ತೆರೆಯುವುದಿಲ್ಲ.
ನಮ್ಮ ಕಾರ್ಯಗಳು. ಇಲ್ಲಿ ಚರ್ಚಲ್ಲಿ ಬಂದಾಗ ಒಂದು ರೀತಿ, ಹೊರಗೆ ಹೋದಾಗ ಇನ್ನೊಂದು ರೀತಿ. ನಾವು ಪ್ರತಿಯೊಂದು ನಮ್ಮ ಮಾಡುವ ಕಾರ್ಯಗಳು ನಮ್ಮ ನಂಬಿಕೆಯಿಂದ ತಿಳ್ಕೊಳ್ಬೇಕು. ಒಂದು ವೇಳೆ ನಾವು ಕ್ರಿಸ್ತನ ನಂಬುತ್ತೇವೆ ಅಂತ ಹೇಳಿ ನಾವು ಅನ್ಯರು ಮಾಡುವ ಎಲ್ಲ ಕಾರ್ಯಗಳನ್ನು ಸಮಾಜದ ನೋಟಕ್ಕೆ ನಾವು ಮಾಡುವುದಾದರೆ ಆ ನಂಬಿಕೆ ನಮ್ಮದು ವ್ಯರ್ಥ ನಂಬಿಕೆ, ಏನು ಪ್ರಯೋಜನ ಇಲ್ಲ. ನಾವು ಗಟ್ಟಿಯಾಗಿ ಕ್ರಿಸ್ತನವರಾಗಿ ಇರಬೇಕು. ನಾವು ಸಮಾಜದಲ್ಲಿ ನಮ್ಮ ಮಾಡುವ ಎಲ್ಲ ಕಾರ್ಯಗಳನ್ನು ಸಮಾಜಕ್ಕೆ ಒಪ್ಪಿಸಲಿಕ್ಕೆ ಅಥವಾ ಸಮಾಜದ ಮೆಚ್ಚುಗೆಗೆ ನಾವು ಒಪ್ಪಿಸಲಿಕ್ಕೆ ಮಾಡುವುದಾದರೆ ನಾವು ಕ್ರಿಸ್ತನನ್ನು ತಿರಸ್ಕರಿಸಿದವರಾಗಿದ್ದೇವೆ ಮತ್ತು ನಮ್ಮ ನಂಬಿಕೆ ಆ ಟೊಳ್ಳಾದ ನಂಬಿಕೆ, ಒಂದು ಬದ್ಧತೆ ಇಲ್ಲದ ನಂಬಿಕೆ, ನಮ್ಮ ಜೀವಿತದಲ್ಲಿ ಒಂದು ವಿಧೇಯತ್ವ, ದೇವರ ವಾಕ್ಯದ ವಿಧೇಯತ್ವಕ್ಕೆ ಒಂದು ಬದ್ಧತೆ ಇಲ್ಲದ ನಂಬಿಕೆ, ಅದರಿಂದ ನಮಗೆ ಯಾವ ಪ್ರಯೋಜನ ಇಲ್ಲ ಅಂತ ನಾವಿಲ್ಲಿ ನೋಡ್ತೇವೆ. ಆ ಸಂಗತಿಗಳನ್ನು ಅಲ್ಲಿ ನೋಡ್ತೇವೆ. ನೋಡಿ, ಇಲ್ಲಿ ಕೊನೆಯದಾಗಿ ಇಲ್ಲಿ 2 ಉದಾಹರಣೆಗಳನ್ನು ಇಲ್ಲಿ ಯಾಕೋಬನು ಕೊಡ್ತಾ ಇದ್ದಾನೆ. 2 ಉದಾಹರಣೆಗಳು ನೋಡಿ. ಇಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಪುನಃ ನೋಡಿ 21ನೇ ವಾಕ್ಯದಿಂದ ನಾವು ಅಲ್ಲಿ ನೋಡ್ತೇವೆ. ಇಲ್ಲಿ 2 ಉದಾಹರಣೆಗಳನ್ನು ಪ್ರಸ್ತಾಪ ಮಾಡ್ತಾನೆ. ಒಂದು, ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ ಅಂತ ಹೇಳಿ ನೋಡಿ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈಗ ಪೌಲನು ಅಲ್ಲಿ ಪ್ರಸ್ತಾಪ ಮಾಡುವುದು ನಂಬಿಕೆಯಿಂದ ನಾವು ರಕ್ಷಣೆ ಹೊಂದ್ತೇವೆ ಅಂತ. ಆದರೆ ಪೌಲನಲ್ಲಿ ಹೇಳ್ತಾ ಇಲ್ಲ ನಿಮ್ಮ ನಂಬಿಕೆ ಕ್ರಿಯೆಗಳಿಂದ ತೋರ್ಪಡಿಸುವ ಅಗತ್ಯ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇಲ್ಲ. ಸ್ಪಷ್ಟವಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಪೌಲನಲ್ಲಿ ನಂಬಿಕೆ ಎಂಬ ಪ್ರಶ್ನೆ ಅದು ನಿಜವಾದ ನಂಬಿಕೆನಾ, ಅದು ಕ್ರಿಯೆಗಳಿಂದ ತೋರ್ಪಡಿಸುವ ನಂಬಿಕೆ? ಅದನ್ನು ಒಂದು ಹೆಜ್ಜೆಯಾಗಿ ಯಾಕೋಬನ ಇಲ್ಲಿ ಅದನ್ನು ಸರಿಯಾಗಿ ಒಂದು ಅರ್ಥಗರ್ಭಿತವಾದ ರೀತಿಯಲ್ಲಿ ಹೇಳ್ತಾನೆ ವಿನ ಪೌಲನು ಹೇಳಿದ ಸಂಗತಿಗೆ ವಿರುದ್ಧವಾಗಿ ಇಲ್ಲಿ ಹೇಳ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಕೂಡ ಕೊಡಿ. ಇಲ್ಲಿ 2 ಹಳೆಯ ಒಡಂಬಡಿಕೆಯ ಉದಾಹರಣೆ ಇಲ್ಲಿ ಪ್ರಸ್ತಾಪ ಮಾಡ್ತಾನೆ. ಒಂದು ಅಬ್ರಹಾಮನದು ನೋಡಿ. ಅಬ್ರಹಾಮನು ನಾವು ಆದಿಕಾಂಡದಲ್ಲಿ ನೋಡ್ತೇವೆ. ಅಬ್ರಹಾಮನ್ ದೇವರನ್ನು ನಂಬಿದರು, ದೇವರು ಆತನನ್ನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟರು. ಈಗ ಅಬ್ರಹಾಮನು ನಂಬಿದಾಗಲೇ ದೇವರು ಅವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟದ್ದು ಹೇಗೆ? ದೇವರಿಗೆ ಅಬ್ರಹಾಮನ ನಂಬಿಕೆ ಎಂಥದ್ದಂತ ಇಡೀ ಗೊತ್ತುಂಟು ದೇವರಿಗೆ ಅಬ್ರಹಾಮನು ಯಾವ ರೀತಿಯಾಗಿ ನಡ್ಕೊಳ್ತಾನಂತ. ಆದರೂ ಕೂಡ ಅಬ್ರಹಾಮನ ನಂಬಿಕೆ ಪರೀಕ್ಷಿಸಲ್ಪಟ್ಟಿತು. ಅವನು ಈಸಾಕನನ್ನು ಅವನಿಗೆ ಹುಟ್ಟಿದ ಮೇಲೆ ಆ ಈಸಾಕನನ್ನೇ ದೇವರು ಬಲಿ ಅರ್ಪಿಸಲಿಕ್ಕೆ ಹೇಳ್ತಾರೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ನೋಡಿ, ಅಲ್ಲಿ ಅದು ಹೊಸ ಒಡಂಬಡಿಕೆ ಬಂದಾಗೇನು ನಮ್ಮ ನಂಬಿಕೆಯು ಬೆಂಕಿಯಲ್ಲಿ ಹಾಕಿ ಪರೀಕ್ಷಿಸಲ್ಪಡ್ತದೆ ಅಂತ ಹೇಳಿ ನೋಡಿ. ಅಬ್ರಹಾಮನು ಎಷ್ಟು ವರ್ಷಕ್ಕಾದ ಮೇಲೆ ಅವನಿಗೆ ಮಗ ಹುಟ್ಟಿದನು. ಈಗ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾರೆ, ಸಮುದ್ರದ ಮರಳಿನಂತೆ ನಿನ್ನ ಸಂತತಿ ಇರುವುದು, ಆಕಾಶವನ್ನು ನೋಡಿ ನಕ್ಷತ್ರಗಳ ಹಾಗೆ ನಿನ್ನ ಸಂತತಿ ಇರುವುದು. ಈಗ ಅದೇ ಒಬ್ಬ ಮಗನನ್ನು ದೇವರು ಬಲಿ ಅರ್ಪಿಸಲಿಕ್ಕೆ ಹೇಳುವಾಗ ಅಬ್ರಹಾಮ್ ಏನಂತ ಯೋಚಿಸಿರ್ಬೋದು, ಅವನ ಪರಿಸ್ಥಿತಿ ಅಂತ ಇರ್ಬೋದು ಅಂತ ಹೇಳಿ. ಆದರೂ ಕೂಡ ಅಬ್ರಹಾಮನ ಈ ನಂಬಿಕೆಯು, ಆತನ ದೃಢವಾದ ನಂಬಿಕೆ, ಸಂಪೂರ್ಣವಾಗಿ ದೇವರ ಮೇಲೆ ಇಟ್ಟ ಭರವಸೆ, ಅವನಿಗೆ ಗಟ್ಟಿಯಾದ ಒಂದು ಚಿಂತನೆ ಅವನಲ್ಲಿತ್ತು, ಒಂದು ಬದ್ಧತೆ ಅವನಲ್ಲಿತ್ತು. ಒಂದು ವೇಳೆ ನನ್ನ ಮಗನನ್ನು ಈಗ ಬಲಿ ಅರ್ಪಿಸಿದರೂ ಕೂಡ ದೇವರಿಗೆ ನನ್ನ ಮಗನನ್ನು ಜೀವಂತವಾಗಿ ಉಳಿಸಲಿಕ್ಕೂ ಕೂಡ ನನ್ನ ದೇವರು ಶಕ್ತನಾಗಿದ್ದಾನೆ, ಅಥವಾ ಇನ್ನೊಬ್ಬ ಮಗನು ನನಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬ ದೃಢವಾದ ನಂಬಿಕೆ ಅವನಲ್ಲಿತ್ತು. ಅದು ಅಲ್ಲಿ ವಾಕ್ಯದಲ್ಲಿ ಬರೆದಿಲ್ಲ. ಆದರೆ ಯಾವ ರೀತಿಯಾಗಿ ಅವನಿಗೆ ಆ ದೃಢವಾದ ನಂಬಿಕೆ ಇಲ್ಲದಿದ್ದರೆ ಅವನ ಮಗನನ್ನು ಬಲಿ ಅರ್ಪಿಸಲಿಕ್ಕೆ ಸಿದ್ಧನಾಗ್ತಿರಲಿಲ್ಲ. ಅಂಥ ಒಂದು ದೃಢ ನಂಬಿಕೆ, ಅವನ ನಂಬಿಕೆ ಅಲ್ಲಿ ಕಾರ್ಯರೂಪದಲ್ಲಿ ಕಂಡು ಬಂತು. ಆ ಮಗನನ್ನು ಬಲಿ ಅರ್ಪಿಸಲಿಕ್ಕೆ ಅವನು ಹಿಂದೇಟು ಹಾಕದ ಆ ಪರಿಸ್ಥಿತಿಯಲ್ಲಿ ಅವನ ದೇವರ ಮೇಲೆ ಇಟ್ಟ ನಂಬಿಕೆಯಲ್ಲಿ ಕಾರ್ಯರೂಪದಲ್ಲಿ ಕಂಡು ಬಂತು. ಆದ್ದರಿಂದ ನೋಡಿ, ಅಲ್ಲಿ ಒಂದು ಉದಾಹರಣೆ ನಾವು ನೋಡ್ತೇವೆ, ಆ ಕ್ರಿಯೆಗಳಿಂದಲೇ ಆ ನಂಬಿಕೆ ಕಂಡು ಬಂತು. ಈಗ 2ನೇ ಅಲ್ಲಿಯ ಇನ್ನೊಂದು ಉದಾಹರಣೆ ನಾವು ನೋಡ್ತೇವೆ, ಅದು ಕೂಡ ಹಳೆಯ ಒಡಂಬಡಿಕೆಯಿಂದ ನೋಡಿ. ಇದಕ್ಕಾಗಿ ಯಾಕೆ ಅಬ್ರಹಾಮನು ತನ್ನ ಒಬ್ಬನೇ ಮಗನಾದ ಈಸಾಕನನ್ನು ಬಲಿ ಅರ್ಪಿಸಲಿಕ್ಕೆ ಹಿಂದೇಟು ಹಾಕದ ಕಾರಣ ಅವನನ್ನು ದೇವರ ಸ್ನೇಹಿತನೆಂದು ಎಂಬ ಒಂದು ಬಿರುದು ಅವನಿಗೆ ಕೊಡಲ್ಪಟ್ಟಿತು.
ದೇವರ ಸ್ನೇಹಿತನೆಂಬ ಒಂದು ಹೆಸರು ಅವನಿಗೆ ಬಂತಂತ ಅಲ್ಲಿ ಬರೆಯಲ್ಪಟ್ಟಿದೆ. ಮನುಷ್ಯನು ಕ್ರಿಯೆಗಳಿಂದಲೇ ನೀತಿವಂತನೇ ನಿರ್ಣಯಿಸಲ್ಪಡುತ್ತಾನಲ್ಲವೇ ಅಂತ ಹೇಳಿ. ಅಂದರೆ ಏನು? ಅಬ್ರಹಾಮ್ ನಂಬಿದನು, ಆ ನಂಬಿಕೆ ಕ್ರಿಯೆಗಳಿಂದ ತೋರ್ಪಟ್ಟಿತು. ಆದ್ದರಿಂದ ಅವನಲ್ಲಿರುವ ಆ ನಂಬಿಕೆ ನಿಜವಾದ ನಂಬಿಕೆಯಾಗಿತ್ತು. ಈಗ ಎರಡನೇ ಉದಾಹರಣೆ ರಾಹಬಳೆಂಬ ಒಂದು ಸೂಳೆಯ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಆಕೆ ಸೂಳೆಯಾಗಿದ್ದಳು, ಆದರೂ ಕೂಡ ಅನ್ಯಳು. ಅಷ್ಟು ಮಾತ್ರ ಅಲ್ಲ, ಅವರು ಇಸ್ರೇಲ್ಗೆ ಸಂಬಂಧಪಟ್ಟವರಲ್ಲ. ಆಕೆ ಅನ್ಯಳಾಗಿದ್ದಳು. ಇಸ್ರೇಲ್ ಗೂಢಚಾರಿಗಳು ಆ ದೇಶದಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಯಾವ ರೀತಿಯಾಗಿ ಅವರು ಜನರಿದ್ದಾರೆ ಅಂತ ನೋಡಲಿಕ್ಕೆ ಹೋದಾಗ ಆಕೆ ಸೂಳೆಯಾಗಿದ್ದರೂ ಕೂಡ ಆಕೆ ಇಸ್ರೇಲ್ ದೇವರ ವಿಷಯದಲ್ಲಿ ಅಂಥ ಗಟ್ಟಿ ನಂಬಿಕೆ ಉಳ್ಳವರಾಗಿದ್ದಳು. ಯಾಕೆಂದರೆ ಅವಳಿಗೆ ಸಂಬಂಧಪಡದ ದೇವರವರು ಇಸ್ರೇಲ್ ದೇವರವರು, ಯೆಹೋವ ದೇವರು. ಆದರೂ ಕೂಡ ಆ ಯೆಹೋವ ದೇವರ ವಿಷಯದಲ್ಲಿ ಆಕೆ ಕೇಳಿದ್ದರಿಂದ ಖಂಡಿತವಾಗಿ ಇಸ್ರೇಲರು ನಮ್ಮ ದೇಶದ ಮೇಲೆ ಒಂದು ದಾಳಿ ಮಾಡ್ತಾರೆ, ಎಲ್ಲ ಜನರನ್ನು ಸಂಹರಿಸುವರು. ಯಾಕೆಂದರೆ ಅವರ ಸಂಗಡ ಇರುವ ದೇವರು ನಿಜವಾದ ದೇವರು, ಅವರಿಗೆ ಜಯ ಕೊಡುವ ದೇವರೆಂಬ ದೃಢ ನಂಬಿಕೆ ಆಕೆಯಲ್ಲಿ ಇದ್ದುದರಿಂದ ಆ ಗೂಢಚಾರಿಗಳನ್ನು ತನ್ನ ಮನೆಯಲ್ಲಿ ಬಚ್ಚಿಟ್ಟುಕೊಂಡು ಅಲ್ಲಿಯ ಸೈನಿಕರಿಗೆ ಅವರು ಸಿಗದ ಹಾಗೆ ಅವರನ್ನು ಬೇರೆ ದಾರಿಯಲ್ಲಿ ಕಳಿಸಿಕೊಟ್ಟರು. ಮತ್ತು ಅವರು ಕಳಿಸಿಕೊಡುವಾಗ ಒಂದು ಮಾತು ಅವರ ಹತ್ರ ಹೇಳಿದರು, ನನ್ನ ಮತ್ತು ನನ್ನ ಕುಟುಂಬವನ್ನು ನೀವು ಈ ದೇಶದ ಮೇಲೆ ಎಲ್ಲರನ್ನು ಹತ ಮಾಡುವಾಗ, ಎಲ್ಲರನ್ನು ಕೊಲ್ಲುವಾಗ ನನ್ನ ಮತ್ತು ನನ್ನ ಕುಟುಂಬವನ್ನು ನೀವು ಉಳಿಸ್ಕೊಳ್ಬೇಕೆಂಬ ಒಂದೇ ಒಂದು ಬೇಡಿಕೆಯನ್ನು ಇಟ್ಟುಕೊಂಡಳು. ನೋಡಿ ಎಂಥ ನಂಬಿಕೆ ಅವಳಲ್ಲಂತೂ. ಆದ್ದರಿಂದ ಆಕೆ ಕೂಡ ನೋಡಿ, ಇಲ್ಲಿ ಒಂದು ಅಬ್ರಹಾಮನು ಇಸ್ರಾಯೇಲ್ ಆತನು ದೇವರಿಗೆ ಮೆಚ್ಚುಗೆಯಾದ ಮನುಷ್ಯನು, ಇನ್ನೊಂದು ಅನ್ಯಳವಳು ಸೂಳೆಯಾಗಿದ್ದಳು. ಇವತ್ತು ನಾವು ದೇವರ ವಾಕ್ಯ ನೋಡ್ತೀವಿ, ನಿಮಗಿಂತ ಮೊದಲು ಸೂಳೆಯರು ವ್ಯಭಿಚಾರಿಗಳು ಪರಲೋಕದಲ್ಲಿರುವವರಂತ ದೇವರ ವಾಕ್ಯದಲ್ಲಿ. ಆದ್ದರಿಂದ ದೇವರ ಪ್ರೀತಿ ಎಷ್ಟು ಅಗಾಧವಾದದ್ದು ನೋಡಿ. ಒಬ್ಬ ಪಾಪಿ, ಅನ್ಯ ಪಾಪಿಯ ಮೇಲೆ ಕೂಡ ದೇವರು ಕರುಣೆ ತೋರಿಸ್ತಾರೆ. ಯಾಕೆ? ಅವಳ ನಂಬಿಕೆ ಅಷ್ಟು ದೃಢವಾದ ನಂಬಿಕೆ ಇತ್ತು. ಆ ನಂಬಿಕೆಯು ಕಾರ್ಯರೂಪದಲ್ಲಿ ಕಂಡು ಬಂತು. ಆದ್ದರಿಂದ ಅವಳು ಮತ್ತು ಅವಳ ಕುಟುಂಬವನ್ನು ಇಸ್ರಾಯೇಲರು ಏನು ಹಾನಿ ಮಾಡದೆ ರಕ್ಷಿಸಿದರು. ಅದರಿಂದ ನಾವು ನೋಡಿಕೊಳ್ಳೋದೇನು, ಅನ್ಯರಾದರೂ ಕೂಡ. ಅದಕ್ಕಾಗಿ ಈಗ ನೋಡಿ, ಅನೇಕ ಅನ್ಯರಲ್ಲಿ ಬಡವರು ಪಾಪಿಗಳು. ನಾವು ಎಂಥ ಪಾಪಿಗಳು ಅಂತ ನಮ್ಮಿಂದಲೇ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ಈ ಎರಡು ಉದಾಹರಣೆಗಳಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಆದರೆ ನಾವು ಯಾರೇ ಆಗಲಿ, ಒಂದು ವಿಷಯ ಮಾತ್ರ ನಾವು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ನಮ್ಮ ನಂಬಿಕೆ ನಿಜವಾದ ನಂಬಿಕೆಯೋ ಅಥವಾ ಕೇವಲ ಬಾಯಿ ಮಾತುಗಳಿಂದ ತೋರ್ಪಡಿಸುವ ನಂಬಿಕೆಯೋ ಅಂತ ನಾವು ಪ್ರತಿಯೊಬ್ಬರು ಪರಿಶೀಲಿಸಿಕೊಳ್ಬೇಕು. ನಮ್ಮನ್ನೇ ನಾವು ಯಾರು ಕೂಡ ಮೋಸಪಡಿಸಬಾರದು. ಯಾಕೆಂದರೆ ಇಲ್ಲಿ ಯಾಕೋಬನು ಒಂದು ಪ್ರಶ್ನೆ ಹೇಳ್ತಾನೆ, ಅಂಥ ನಂಬಿಕೆ ನಿಮಗೆ ರಕ್ಷಿಸುವುದೋ ಅಂತ. ನಾವು ಪ್ರತಿಯೊಬ್ಬರು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ನಂಬಿದಾಗ ಹೊಸಬರಾಗಿ, ಅದಕ್ಕಾಗಿ ಯೇಸು ಹೇಳ್ತಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿ. ಆ ಫರಿಸೇಯನು ಯೇಸುವಿನ ಬಳಿಗೆ ಬಂದಾಗ ಹೇಳ್ತಾನೆ, ರಾತ್ರಿ ಹೊತ್ತು ಬಂದ, ನೀನು ಹೊಸದಾಗಿ ಹುಟ್ಟದಿದ್ದ. ಅವನು ಧರ್ಮಶಾಸ್ತ್ರದ ಬೋಧಕನಾಗಿದ್ದ, ಇಡೀ ಧರ್ಮಶಾಸ್ತ್ರ ಅವನಿಗೆ ಗೊತ್ತಿತ್ತು. ಆದರೂ ಕೂಡ ಅವನ ನಂಬಿಕೆ ಎಂಥದ್ದು, ಆತ್ಮಿಕ ಸಂಗತಿಗಳ ಮೇಲೆ ಇರುವ ನಂಬಿಕೆ, ನಿಜವಾದ ನಂಬಿಕೆ ಇರಲಿಲ್ಲ. ಆಗ ಅದಕ್ಕೆ ಯೇಸು ಹೇಳ್ತಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ. ಒಂದು ವೇಳೆ ನಾವು ಕ್ರಿಸ್ತನವರು ಅಂತ ಹೇಳಿ ಇನ್ನೂ ಕೂಡ ನಾವು ಹಳೆಯ ಸ್ವಭಾವದಲ್ಲಿ ಇರುವುದಾದರೆ ಈ ದಿನದಲ್ಲಿ ಒಂದು ನಿರ್ಧಾರವನ್ನು ನಾವು ಮಾಡೋಣ. ಈ ದಿನದಲ್ಲಿ ನಮ್ಮ ದೇವರಿಗೆ ಬೇಡಿಕೊಳ್ಳೋಣ, ಯೇಸುವೇ ನನ್ನ ಮೇಲೆ ಕರುಣೆ ತೋರು, ಅಪ್ಪ ತಂದೆಯೇ ನನ್ನ ಮೇಲೆ ಕರುಣೆ ತೋರು, ನನ್ನನ್ನು ಹೊಸ ಸೃಷ್ಟಿಯಾಗಿ ರೂಪಿಸು, ನಿನ್ನ ಆತ್ಮನ ಮೂಲಕ ನನಗೆ ಹೊಸ ಸೃಷ್ಟಿಯಾಗಿ ರೂಪಿಸಿ ನನ್ನನ್ನು ನಡೆಸು, ನನ್ನಲ್ಲಿ ಒಂದು ಬದಲಾವಣೆ ಉಂಟು ಮಾಡು, ನನ್ನಲ್ಲಿರುವ ಎಲ್ಲ ಬಲಹೀನತೆಯನ್ನು ತೆಗೆದುಬಿಟ್ಟು ಒಬ್ಬ ಹೊಸ ಕ್ರಿಸ್ತನವನಾಗಿ ನನ್ನನ್ನು ರೂಪಿಸಿ ನೀನು ನಡೆಸಂತ ನಾವು ಪ್ರತಿಯೊಬ್ಬರು ನಾವು ಬೇಡಿಕೊಳ್ಳಬೇಕು. ನಾವು ಸ್ಪಷ್ಟವಾಗಿ ಈ ವಾಕ್ಯಗಳ ಮೂಲಕ ತಿಳ್ಕೊಳ್ಬೇಕು. ನಮ್ಮ ನಂಬಿಕೆ ಕೇವಲ ಟೊಳ್ಳು ನಂಬಿಕೆಯೋ, ಕಾರ್ಯಗಳಿಲ್ಲದ ನಂಬಿಕೆ, ಅಥವಾ ನಮ್ಮ ನಂಬಿಕೆ ಕಾರ್ಯಗಳಿಂದ ತೋರ್ಪಡುವ ನಿಜವಾದ ನಂಬಿಕೆಯೋ, ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ.
ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇಲೆ